ಇವತ್ತಿನ ರೆಸಿಪಿ ತುಂಬ ಹೆಲ್ದಿಯಾಗಿರೋಂಥ ರಾಗಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ. ಈ ಬೇಸಿಗೆಗಂತೂ ಒಳ್ಳೆ ತಂಪಾದ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬ ಹಳೆ ಕಾಲದಿಂದ ಮಾಡ್ತಾರಂಥ ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿ ಇದು ಒಂದು ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ರಾಗಿನ ಮಕ್ಕಳಿಗೆ ಯಾವುದೇ ಒಂದು ರೂಪದಲ್ಲಿ ಕೊಡೋದ್ರಿಂದ ಕ್ಯಾಲ್ಶಿಯಂ ಸಹ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ. ಈಗಿಲ್ಲಿ ಓವರ್ನೈಟ್ ನಾನು ರಾಗಿನ ನೆನೆಸಿ ಇಟ್ಕೊಂಡಿದ್ದೀನಿ. 1 ಕಪ್ ರಾಗಿ ನೀಟಾಗಿ ಒಂದು 7ರಿಂದ 8 ಸಾರಿ ಆದರೂ ನೀಟಾಗಿ ರಾಗಿನ ತೊಳೆದು ನೆನೆಸಿ ನಂತರ ಇದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ತುಂಬಾ ಕಸ ಧೂಳು ಅನ್ನೋದಿರುತ್ತೆ, ರಾಗಿ ಮೇಲಿನ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದು ಹೋಗೋದಿಲ್ಲ ಬೇಗ. ನಂತರ ಇದಕ್ಕೇ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ನಂತರ ಇದಕ್ಕೆ ನಾನು 1 ಬೌಲ್ನಷ್ಟು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿಗಿದ್ರೆ ಅದನ್ನಾದರೂ ಹಾಕ್ಕೊಳ್ಬೋದು. 1/4 ಬೌಲ್ನಷ್ಟು ಬೆಲ್ಲ ನಿಮ್ಮ ರುಚಿಗೆ ತಕ್ಕನಾಗ ಹಾಕ್ಕೊಳ್ಳಿ. ಹಾಗೆ 2 ಏಲಕ್ಕಿ ಈ ಥರ ಬಿಡಿಸ್ಬಿಟ್ಟು ಹಾಗೆ ಹಾಕ್ಕೊಂಡ್ರೆ ಆಯಿತು. ಮಿಕ್ಸಿ ಮಾಡೋದ್ರಿಂದ ನುಣ್ಣಕ್ಕಾಗುತ್ತೆ. ಇದಿಷ್ಟನ್ನು ಸೇರಿಸಿ ಬೇಕಾದಷ್ಟು ನೀರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಗ್ರೈಂಡ್ ಮಾಡಿರೋಂಥದ್ದನ್ನು ನಾನು ಒಂದು ಸ್ಟ್ರೈನರ್ ತೊಗೊಂಡು ಸ್ಟ್ರೈನ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲನೂ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕು. ಈ ಥರ ದೊಡ್ಡದು ಸ್ಟ್ರೈನರ್ ಇತ್ತಂದರೆ ಓಕೆ, ಇಲ್ಲ ಅಂತನ್ನೋರು ಒಂದು ಬಟ್ಟೆ, ಏನು ಕಾಟನ್ ಬಟ್ಟೆ ಬರುತ್ತಲ್ಲ ಅದಕ್ಕೆ ಹಾಕಿ ಸ್ಟ್ರೈನ್ ಮಾಡ್ಕೊಳ್ಬೋದು. ಅದನ್ನು ಸಹ ಈಸಿಯಾಗಿ ಆಗುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಒಂದು ಸ್ಪೂನಿಂದ ಈ ಥರ ತಿರುಗಿಸ್ಕೊಟ್ರೆ ಬೇಗನೆ ಸ್ಟ್ರೈನ್ ಆಗಿಬಿಡುತ್ತೆ. ಈ ರೀತಿ ಎಲ್ಲನೂ ತಿರುಗಿಸಿ ನಂತರ ಇದರಲ್ಲಿ ಉಳಿಯುತ್ತಲ್ಲ ಅದನ್ನು ಮತ್ತೆ ನಾನು ರಾಗಿ ತುಪ್ಪಲ್ಲಿ ಏನು ಉಳಿದಿದೆ ನೋಡಿ ಮತ್ತೆ ಮಿಕ್ಸರ್ ಜಾರಿಗೆ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರನ್ನು ಹಾಕಿ, ಅದರಿಂದ ನಮಗೆ ಇನ್ನೂ ಅಷ್ಟು ಕಾಯಿ ಹಾಲು ಸಿಗುತ್ತೆ. ರಾಗಿ ಹಾಲು, ರಾಗಿ ಮತ್ತು ಕಾಯಿ ಇನ್ನೂ ನೀಟಾಗಿ ಗ್ರೈಂಡ್ ಆಗಿರೋದಿಲ್ಲ. ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಹಾಲು ಇನ್ನೂ ಸ್ವಲ್ಪ ಸಿಗುತ್ತೆ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದು. ಈಗ ನಮಗೆ ಇಷ್ಟೊಂದು ಪಲ್ಪ್ ಉಳಿಯೋದಿಲ್ಲ. ನೀಟಾಗಿ ಇದನ್ನು ಆಗಲೇ ಹೇಗೆ ಸ್ಟ್ರೈನ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಸ್ಟ್ರೈನ್ ಮಾಡ್ಕೊಂಡ್ರಾಯ್ತು. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ. ನೀವು ಈ ರೀತಿ ಕಾಯಿ ಹಾಲು ಮಾಡಿಕೊಂಡ್ರೆ ಈ ರೀತಿ ಕಾಯಿ ಹಾಲಾದರೂ ಹಾಗೇ ಕುಡಿಲೂಬಹುದು, ಅಥವಾ ಹಾಲು ಬಾಯಿ ಸಹ ಮಾಡ್ಕೊಳ್ಬೋದು ಈ ಕಾಯಿ ಹಾಲಿಂದ, ರಾಗಿ ಹಾಲಿಂದ. ನೋಡಿ, ಎಲ್ಲನೂ ಈ ರೀತಿ ಸ್ಟ್ರೈನ್ ಮಾಡ್ಕೋಬೇಕು. ನೀಟಾಗಿ ಈ ಥರ ಗಟ್ಟಿಯಾಗಿ ಸ್ಟ್ರೈನ್ ಮಾಡೋದ್ರಿಂದ ನೀಟಾಗಿ ಹಾಲೆಲ್ಲ ಬಂದ್ಬಿಡುತ್ತೆ. ನೋಡಿ, ಈಗ ರಾಗಿ ಹಾಲು ಸಹ ರೆಡಿ ಇದೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ. ನೀವು ಬೇಕಿದ್ದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಬೇಕು ಅನ್ನೋರು, ತೆಳು ಬೇಕನ್ನೋರು ತೆಳ್ಳಗೆ ಮಾಡ್ಕೊಳ್ಬೋದು. ಇಲ್ಲ ಗಟ್ಟಿಯಾಗಿ ಹೀಗೆ ಇರಲಿ ಅನ್ನೋರು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ತೊಗೊಳ್ಬೋದು. ತುಂಬಾ ದೇಹಕ್ಕೆ ತಂಪು, ಹಾಗೆ ಬಲನೂ ಸಹ. ಒಮ್ಮೆ ರೀತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.